ನಮಸ್ಕಾರ್ರಿ ಅಪ್ಪ. ಏನಕ್ಕೆ ಹಿಂಗ್ ಮಾತಾಡ್ತಿದ್ದೀನಿ ಅಂತ ಅಂದ್ಕೊಂಡ್ರಾ? ಇವತ್ ಬೆಳಗ್ಗೆನೆ ಏನೋ ವಿಡಿಯೋ ನೋಡ್ತಾ ಇದ್ದೆ. ಅದ್ರಲ್ಲಿ ಇದು ಒಂದು ನಮಸ್ಕಾರ್ರಿ ಅಪ್ಪ, ನಮಸ್ಕಾರ್ರಿ ಅಪ್ಪ ಅಂತ ಬರ್ತಾ ಇತ್ತು. ಅದೇ ಬಾಯಲ್ಲಿ ಬರ್ತಾ ಇದ್ದೆ ಬೆಳಗ್ಗೆಯಿಂದ. ಸೊ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೇಘಾ ಜಾಗಿ ವ್ಲಾಗ್ಸ್. ಎಲ್ರು ಹೇಗಿದ್ದೀರಾ? ಒಪ್ಪೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ನಮಗೆ ದುರ್ಗಾ ಮಾತೆ ಕಾತ್ಯಾಯಿನಿ ರೂಪದಲ್ಲಿ ನಮಗೆ ದರ್ಶನವನ್ನು ಕೊಡ್ತಾರೆ ದೇವಿ. ಇವತ್ತು ದೇವಿಗೆ ತುಂಬಾ ಪ್ರಿಯವಾದ ಬಣ್ಣ ಅಂದ್ರೆ ಗ್ರೇ ಕಲರ್. ಬಟ್ ನಾನಿವತ್ತು ಗ್ರೇ ಕಲರ್ ಹಾಕಿಲ್ಲ. ಯಾಕೆ ಅಂದ್ರೆ ನನ್ನ ಹತ್ರ ಗ್ರೇ ಕಲರ್ ಇದ್ರೂನು ಹಾಕಕ್ ಆಗಿಲ್ಲ, ಬ್ಲೌಸ್ ಮ್ಯಾಚ್ ಆಗ್ತಾ ಇರ್ಲಿಲ್ಲ ಅಂತ ಬಿಟ್ಬಿಟ್ಟೆ. ಸೊ ಇರೋದನ್ನ ಮ್ಯಾಚ್ ಮಾಡೋಣ ಅಂತ ಅನ್ಕೊಂಡು ಇವತ್ತು ಇದನ್ನ ಹಾಕೊಂಡಿದೀನಿ. ಇವಾಗ ಟೈಮ್ ಬಂದ್ಬಿಟ್ಟು 7:30. ಬನ್ನಿ ಬೇಗ ಹೋಗ್ಬಿಟ್ಟು ಬೇಗ ಬರೋಣ. ಆಲ್ಮೋಸ್ಟ್ ಕ್ಯೂ ಜಾಸ್ತಿನೇ ಇರುತ್ತೆ. ನಾವು ಹೋಗೋ ಒಳಗೆ ಕ್ಯೂ ಜಾಸ್ತಿ ಆಗಿರುತ್ತೆ, ಅದೇ ಭಯ. ಸೊ ಬನ್ನಿ ಹೋಗ್ಬಿಟ್ಟು ಬರೋಣ ದೇವಸ್ಥಾನಕ್ಕೆ. ಲೇಟ್ ಆಗಿದೆ, 7:30 ಇವಾಗ. ಬನ್ನಿ ಹೋಗೋಣ. ಬನ್ನಿ ಅಮ್ಮ, ಇವತ್ತು ಬನ್ನಿ ಅಮ್ಮ. ಚೆನ್ನಾಗಿ ಕಾಣಿಸ್ತೈತಲ್ವಾ ಅಮ್ಮನ ಸೀರೆ? ಚೆನ್ನಾಗಿ ಕಾಣಿಸ್ತೈತೆ. ನಾನು ರೆಡಿ ಆಗ್ಬಿಟ್ಟು ಕೆಳಗಡೆ ಬಂದೆ. ಇವತ್ತು ಪೂಜೆದು ತೋರ್ಸೋಕ್ಕಾಗಲಿಲ್ಲ, ಯಾಕೆ ಮುಂಚೆನೇ ಪೂಜೆ ಮಾಡಿದ್ದೆ, ಆಮೇಲೆ ರೆಡಿ ಆಗ್ಬಿಟ್ಟು ಬಂದೆ. ಆಂಟಿ ನನ್ನ ಸರದ ಬಗ್ಗೆ ಹೇಳ್ತಾ ಇದ್ರೆ ಚೆನ್ನಾಗಿ ಕಾಣಿಸ್ತಿದೆ, ಚೆನ್ನಾಗಿದೆ ಅಂತ. ಯಾವಾಗಲೂ ಕಾಂಪ್ಲಿಮೆಂಟ್ ಕೊಡ್ತಾರೆ ಆಂಟಿ. ಥ್ಯಾಂಕ್ ಯು ಆಂಟಿ. ಆಮೇಲೆ ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡ್ವು. ಇವತ್ತೇನು ಜಾಸ್ತಿ ಕ್ಯೂ ಇರಲಿಲ್ಲ ದೇವಸ್ಥಾನ ದರ್ಶನ ಮಾಡೋದಕ್ಕೆ. ಸರ್ವ ದುಷ್ಟ ಶಕ್ತಿಗಳನ್ನು ಈ ಲೋಕದಿಂದ ತೊಲಗಿಸಿ ಮಹಿಷಾಸುರನ ಮರ್ದನ ಮಾಡಿದ ದೇವಿಯೇ ದುರ್ಗಾದೇವಿ. ಅಂದರೆ ಮತ್ತಾರೂ ಅಲ್ಲ, ಕಾತ್ಯಾಯಿನಿ ದೇವಿ. ಕಾತ್ಯಾಯಿನಿ ದೇವಿ ಯಾರು, ಆಕೆ ಶಕ್ತಿ ಏನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ದೇವ್ರನ್ನ ನೋಡಿ ಎಷ್ಟು ಚೆನ್ನಾಗಿ ಮುದ್ದಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಫುಲ್ಲು ಹಣ್ಣಿನಲ್ಲಿ ಅಲಂಕಾರನ ಮಾಡಿದ್ದಾರೆ. ಕಾತ್ಯಾಯಿನಿ ದೇವಿ ಯಾರು, ಹಾಗೆ ಶಕ್ತಿ ಏನು ಅಂದರೆ ಸಿಂಹದ ಮೇಲೆ ಸವಾರಿ ಮಾಡುವ ಕಮಲದ ಹೂ, ಖಡ್ಗ ಹಾಗೂ ಶಿವನ ತ್ರಿಶೂಲ ಸೇರಿದಂತೆ ಬಹು ಆಯುಧಗಳನ್ನು ತನ್ನ ಕೈಯಲ್ಲಿ ಹಿಡಿದಿರುವಂತಹ ಮಹಿಷಾಸುರ ಮರ್ದಿನಿ. ಅಂದರೆ ನವರಾತ್ರಿಯ 6ನೇ ದಿನ ಪೂಜಿಸಲ್ಪಡುವ ಕಾತ್ಯಾಯಿನಿ ದೇವಿ ಮಹಿಷಾಸುರನನ್ನು ಕೊಂದಳು, ದೇವತೆಗಳನ್ನು ರಾಕ್ಷಸರಿಂದ ರಕ್ಷಿಸಿದಳು. ಹಾಗೆ ತಾಯಿ ಶುಂಭ ಮತ್ತು ನಿಶುಂಭರನ್ನು ಕೊಂದಳು. ಪೂಜೆ ಮುಗಿಸ್ಕೊಂಡು ಆಚೆ ಬಂದರೆ ಒಂದು ದೊಡ್ಡ ಕ್ಯೂ ನಮಗೋಸ್ಕರ ಕಾಯ್ತಾ ಇತ್ತು. ನಡ್ಕೊಂಡು ಹೋಗ್ತಾ ಇದ್ರೆ ನಮ್ಗೆ ಹೆಂಡೇ ಸಿಗಲಿಲ್ಲ. ಜನ ಫುಲ್ ಜನ ಇತ್ತು. ಆದರೂ ಮಧ್ಯ ಬಾರ್ದು ಅಂತ ಎಂಡಿಗೆ ಹೋಗಿ ನಿಂತ್ಕೊಂಡೆ. ಬಟ್ ಅಷ್ಟರಲ್ಲಿ ಅಮ್ಮ ಬಂದು ಒಂದು ಮಧ್ಯದಲ್ಲಿ ನಿಂತಿದ್ರು, ಅವ್ರಿಗೆ ಜಾಯಿನ್ ಆಗಿಬಿಟ್ಟೆ ನಾನು ಹಾಗೇನೆ. ಇವತ್ತು ಅಲ್ಲಿ ಕಾರ್ಯಕ್ರಮನ ಜನಪದ ಗೀತೆನ ಇಟ್ಟಿದ್ರು. ಸೊ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಎಷ್ಟು ನಿಂತರೂ ಮಾತ್ರ ಕ್ಯೂ ಮುಂದೆ ಹೋಗ್ತಾನೆ ಇರಲಿಲ್ಲ. ನಾನು ಮಾತ್ರ ರೌಂಡ್ ಹಾಕೋದು ಬಿಡ್ತಾ ಇರಲಿಲ್ಲ. ಏನಾದರೂ ಹೊಸ್ದಾಗಿ ಕಂಡ್ರೆ ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ನನಗೊಂದು ಟಮ್ಟೆ ಸೌಂಡ್ ಕೇಳಿಸ್ತು. ಅದಕ್ಕೆ ಹೋಗಿ ಅಲ್ಲೂ ನಾನು ವಿಡಿಯೋನ ತೊಗೊಂಡೆ. ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಆರೋಗ್ಯ, ಆಯಸ್ಸು, ನೆಮ್ಮದಿ ಸಿಗುತ್ತೆ. ಹಾಗೆ ಮದುವೆ ಆಗಿಲ್ದವರು ಪೂಜೆ ಮಾಡೋದ್ರಿಂದ ಮದುವೆಯ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ನಾನು ಇದನ್ನೆಲ್ಲ ಸ್ವಲ್ಪ ಓದಿ ತಿಳ್ಕೊಂಡ್ಮೇಲೆ ನಾನು ಹೇಳೋದು. ಆಚೆ ಬಂದಮೇಲೆ ನನಗೆ ಫ್ರೆಂಡ್ ಸಿಕ್ಕಿದ್ರು. ಇವರು ನನ್ನ ಪಾರ್ಕ್ ಫ್ರೆಂಡು. ಬಟ್ ಅದೇ ಜೋಶಲ್ಲಿ ಮಾತಾಡಿಸ್ತಾರೆ ಇವಾಗ್ಲೂ. ನನ್ನನ್ನು ಖುಷಿಯಾಗುತ್ತೆ. ಹಾಗೆ ಕ್ಯೂ ಅಲ್ಲಿ ನಿಂತಿದ್ದೆ. ಮಹಾಲಕ್ಷ್ಮೀಪುರಂನ MLA ಆದಂತಹ ಗೋಪಾಲಯ್ಯ ಸರ್ ಅವರು ಕೂಡ ಬಂದಿದ್ರು. ವೈಫ್ ಕೂಡ ಬಂದರು. ಅವ್ರ ಹತ್ರ ಹೋಗಿ ಹಾಗೆ ಮಾತಾಡೋಣ ಅಂತ ಅಂದ್ಕೊಂಡೆ. ಬಟ್ ಮಾತಾಡೋಕ್ಕಾಗಲಿಲ್ಲ. ಅವರು ನಮಸ್ತೆ ಅಂದರು, ನಾನು ನಮಸ್ತೆ ಅಂದೆ. ಫಸ್ಟ್ ನನಗೆ ಫಿಯರ್ ಆಯಿತು, ಮಾತಾಡಿಸ್ಬೇಕು ಅಂತ ಅನ್ನಿಸ್ತಾ ಇತ್ತು. ಯಾರೂ ಇರಲಿಲ್ಲ ಆ್ಯಕ್ಚುಲಿ, ತುಂಬ ಗಲಿಬಿಲಿ ಏನಿರಲಿಲ್ಲ. ಮಾತಾಡಿಸ್ಬೋದಾಗಿತ್ತು ಬಟ್ ಆಗಲಿಲ್ಲ. ಅದಾದಮೇಲೆ ಅವರ ವೈಫು ಹೇಮಲತಾ ಮ್ಯಾಮು, ಅವರು ಅಷ್ಟೇ ತುಂಬ ಜನನ ಮಾತಾಡಿಸ್ತಾ ಇದ್ರು. ನಾನು ಬರೀ ವಿಡಿಯೋ ಮಾಡಿಕೊಂಡೆ, ಮಾತಾಡ್ಸೋಕ್ಕಾಗಲಿಲ್ಲ. ಬಟ್ ನೆಕ್ಸ್ಟ್ ಟೈಮು ನನಗೇನಾದರೂ ಆ ಥರ ಚಾನ್ಸ್ ಸಿಕ್ಕಿದ್ರೆ ಅವ್ರ ಹತ್ರ ಫೋಟೋ ತೊಗೊಂಡು ಅವ್ರನ್ನ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ.
ವಿಡಿಯೋ ಇನ್ನು ಮುಂದೆ ಮಾಡ್ಕೊಳ್ಳೋದ್ರೊಳಗೆ ಫುಲ್ ಕಾಲೇ ನೋವು ಬಂದುಬಿಟ್ಟಿತ್ತು. ನನಗೆ ಮನೆಗೆ ಹೋಗ್ಬಿಡೋಣ ಅಂತ ಅನ್ನಿಸ್ತಾ ಇತ್ತು, ಅಷ್ಟು ಕ್ಯೂ ಇತ್ತು. ಬಟ್ ಆದರೆ ಪ್ರಸಾದನ ಬಿಡಬಾರ್ದು ಅಂತ ಹೇಳಿ ಪ್ರಸಾದನ ಇಸ್ಕೊಂಡು ಮನೆ ಕಡೆಗೆ ಬಂದೆ. ದರ್ಶನ ಎಲ್ಲ ಚೆನ್ನಾಗಾಯಿತು. ಬಟ್ ಊಟಕ್ಕೆ ಕ್ಯೂ ಇತ್ತಲ್ಲ, ಸಖತ್ ಕ್ಯೂ ಇದ್ದರು. ಮತ್ತು ಕ್ಯೂನ ಸ್ವಲ್ಪ ಮೇಂಟೈನ್ ಮಾಡಬೇಕು. ಇನ್ನು ತುಂಬ ಜನ ಹಂಗಂಗೆ ಮಧ್ಯೆ ತುಂಬ ಜನ ವಯಸ್ಸಾದವ್ರು ನಿಂತಿರ್ತಾರೆ, ಮತ್ತು ಮಕ್ಳುಗಳನ್ನ ಎತ್ಕೊಂಡು ನಿಂತಿದ್ದಾರೆ. ಬಟ್ ಆದರೆ ಕ್ಯೂವಲ್ಲಿ ಜಾಸ್ತಿ ಜನ ಹಂಗೆ ತುಂಬಿಕೊಂಡೇ ಬಿಡ್ತಾ ಇದ್ದಾರೆ. ಸ್ವಲ್ಪ ಅದನ್ನು ಮೇಂಟೈನ್ ಮಾಡಬೇಕು ಅಂತ ಕುರುಬ್ರಳ್ಳಿ ಜನತೆಗೆ ಕೇಳ್ಕೊತಿದ್ದೀನಿ. ಇವಾಗ ಮನೆಗೆ ಬಂದೆ. ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು ಇವತ್ತು. ಬಟ್ ಮನೆಗೆ ಬಂದ ತಕ್ಷಣ ನನಗೆ ಇದು ಆಗಬೇಕಿತ್ತ ಅಂತ ಅನ್ಕೊತಾ ಇದ್ದೀನಿ. ಇವತ್ತೇ ಏನಾಯಿತು ಗೊತ್ತಾ, ಇವಾಗ ನಾನು ವಿಡಿಯೋ ಮಾಡೋಕ್ಕೆ ಅಂತ ಫೋನ್ನ ತೊಗೊಂಡು ಟ್ರೈಪ್ಯಾಡ್ಗೆ ಇಟ್ಟ ತಕ್ಷಣ ಟ್ರೈಪ್ಯಾಡ್ ಏನಾಗಿತ್ತೋ ಗೊತ್ತಿಲ್ಲ, ಲೂಸ್ ಆಗಿತ್ತೇನೋ, ಕಟ್ಟಾಗಿ ಕೆಳಗೆ ಬಿದ್ದುಬಿಡ್ತು ನನ್ನ ಮೈಕು. ನಿಜ ಸಖತ್ ಬೇಜಾರಾಗ್ತಿದ್ದು. ನೋಡೋಣ, ಆದರೆ ಇದನ್ನು ಸರಿ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೇನಾದರೂ ಇದನ್ನು ಸರಿ ಹೋಗುತ್ತೆ ಅನ್ನೋದೇನಾದರೂ ಗೊತ್ತಿದ್ರೆ ಕಮೆಂಟ್ ಹಾಕಿ. ಇದು ಮೈಕ್ ಇದು ಚೆನ್ನಾಗಿದೆ. ಇದು ಅದಕ್ಕೆ ಕನೆಕ್ಟ್ ಮಾಡ್ಕೊತೀವಲ್ಲ ಕನೆಕ್ಟರು, ಅದು ಕೆಳಗಡೆ ಬಿದ್ದ ತಕ್ಷಣ ಪಟ್ಟಂತೂ ಆಚೆ ಹೋಗೋದಿದೆ. ಸೊ ಹಾಗಾಗಿ ಇವತ್ತು ತುಂಬ ಕೆಲಸ ಇದೆ. ಬೇಗ ಬೇಗ ಪಟ ಅಂತ ವಿಡಿಯೋ ಎಡಿಟಿಂಗ್ ಮಾಡಬೇಕು, ಎಲ್ಲ ಕೆಲಸ ಇದೆ. ಮುಗಿಸ್ಕೊಳ್ಳೋಣ ಬನ್ನಿ. ಆ್ಯಕ್ಚುಲಿ ಮೈಕ್ ಇಲ್ಲ ಅಂದರೆ ನಮ್ಮ ಮನೆ ಹತ್ರ ಅಕ್ಕಪಕ್ಕ ಗಾಡಿಗಳು ಹೋಗೋದೆಲ್ಲ ಕೇಳಿಸ್ತಾ ಇರುತ್ತೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಮಗನ ವಾಯ್ಸು ಕೇಳಿಸುತ್ತೆ, ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಕೇಳಿಸ್ತಾ ಇದೆ. ಮೈಕ್ ಹೊಸ ತಗೋತೀನಿ. ಆ್ಯಕ್ಚುಲಿ ಇಂಪಾರ್ಟೆಂಟ್ ನನಗೆ ಮೈಕು, ಅದನ್ನೇ ಹಾಳು ಮಾಡಿಕೊಂಡೆ ಅಂತ ಸಖತ್ ಬೇಜಾರಾಗ್ತಿದೆ ಇವತ್ತು. ಬಿಡಿ ಆಯ್ತು. ಅದಕ್ಕೆ ಈ ಬ್ಲಾಗ್ನ ಇಲ್ಲ ಎಂಡ್ ಮಾಡ್ತೀನಿ. ಎಲ್ರಿಗೂ ಈ ವಿಡಿಯೋಸ್ಗಳು ಇಷ್ಟ ಆಗ್ತಿದೆ ಅಂತ ಅನ್ಕೊತೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ ನಿಮ್ಮ ಮನೆ ಮಗಳನ್ನ ಸ್ವಲ್ಪ ಬೆಳೆಸಿ.